ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚಿನ ಮುಂದುವರೆದ ಭಾಗವಾಗಿ ಅಡ್ಜೆಕ್ಟಿವ್ ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ಕಲಿಯೋಣ. ಅಡ್ಜೆಕ್ಟಿವ್ ಅಂತಂದರೆ ನಾವು ನಾಮ ವಿಶೇಷಣ ಅಂತ ಕರಿತೀವಿ. ನಾಮ ಅಂತಂದರೆ ಹೆಸರು, ವಿಶೇಷಣ ಅಂತಂದರೆ ಆ ಹೆಸರಿನ ಗುಣವನ್ನು ಸೂಚಿಸುವಂಥದ್ದು. ಅಂದರೆ ಇಲ್ಲಿ ನಾಮಪದ ಮತ್ತು ಸರ್ವನಾಮಪದದ ವಿಶೇಷತೆಯನ್ನು ತಿಳಿಸುವಂತಹ ಪದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಹಾಗಾದರೆ ಅಡ್ಜೆಕ್ಟಿವ್ ಡೆಫಿನಿಷನನ್ನು ಗಮನಿಸೋದಾದರೆ, ಅಡ್ಜೆಕ್ಟಿವ್ನ ಡೆಫಿನಿಷನಲ್ಲಿ an adjective is a word that describe or modify a noun or pronoun. ನಾಮಪದ ಅಥವಾ ಸರ್ವನಾಮವನ್ನು ವಿವರಿಸುವ ಅದರ ಗುಣವನ್ನು ತಿಳಿಸುವಂಥ ಯಾವುದು ನಾಮಪದ ಮತ್ತು ಸರ್ವನಾಮಪದದ ಗುಣವನ್ನು ತಿಳಿಸುವಂತಹ ಪದವನ್ನು ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಸಿ ಈಸ್ ಬ್ಯೂಟಿಫುಲ್ ಡ್ರೆಸ್ ಅಂತದ. ಇಲ್ಲಿ ಬ್ಯೂಟಿಫುಲ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಗುತ್ತಾ. ನಂತರ ದಿಸ್ ಈಸ್ ಅ ಬಿಗ್ ಹೌಸ್ ಅನ್ನುವಂಥದ್ದು, ಇಲ್ಲಿ ಬಿಗ್ ಅನ್ನುವಂಥದ್ದು ನಾಮಪದದ ವಿಶೇಷತೆಯನ್ನು ತಿಳಿಸುವಂಥ ಪದ ಆಗಿರೋದ್ರಿಂದ ಅಥವಾ ನಾಮಪದದ ವಿಶೇಷತೆಯನ್ನು ಹೊಗಳುವಂತಹ ಪದ ಆಗಿರೋದ್ರಿಂದ ಇಲ್ಲಿ ಬಿಗ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ವರ್ಡ್ ಆಗುತ್ತಾ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ನಾಮಪದ ಮತ್ತು ಸರ್ವನಾಮಪದ ಅಂದರೆ ಒಂದು ವಾಕ್ಯದಲ್ಲಿ ನಾಮಪದ ಆದರೂ ಬರಬಹುದು, ಸರ್ವನಾಮಪದ ಆದರೂ ಬರಬಹುದು ಅಥವಾ ಎರಡೂ ಬರಬಹುದು. ನಾಮಪದ ಮತ್ತು ಸರ್ವನಾಮಪದದ ವಿಶೇಷತೆಯನ್ನು ಬೇರೆ ಯಾವುದೋ ಒಂದು ಪದ ತಿಳಿಸ್ಲಾಕತ್ತೈತಿ ಅಂತಂದ್ರೆ ಆ ತಿಳಿಸುವಂಥ ಪದವನ್ನು ನಾವಿಲ್ಲಿ ಅಡ್ಜೆಕ್ಟಿವ್ ಅಥವಾ ನಾಮವಿಶೇಷಣ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕೈಂಡ್ಸ್ ಆಫ್ ಅಡ್ಜೆಕ್ಟಿವನ್ನು ನಾವು ಗಮನಿಸೋದಾದರೆ, ಕೈಂಡ್ಸ್ ಆಫ್ ಅಡ್ಜೆಕ್ಟಿವ್ ನಾಮವಿಶೇಷಣದ ವಿಧಗಳನ್ನು ಗಮನಿಸೋದಾದರೆ, ದ ಫಸ್ಟ್ ಕೈಂಡ್ ಆಫ್ ಅಡ್ಜೆಕ್ಟಿವ್ ಅಲ್ಲಿ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂದರೆ ಗುಣವಾಚಕ ವಿಶೇಷಣ ಅಂತ ನಾವು ಇದನ್ನು ಕರಿತೀವಿ. ಇಟ್ ಡಿಸ್ಕ್ರೈಬ್ ದ ಕ್ವಾಲಿಟಿ ಆಫ್ ಪರ್ಸನ್ ಆರ್ ಥಿಂಗ್ ಅಂದರೆ ಒಬ್ಬ ವ್ಯಕ್ತಿಯ ಗುಣವಾಚಕವನ್ನು ಅಂದರೆ ಕ್ವಾಲಿಟಿ ಗುಣವನ್ನು ತಿಳಿಸುವಂಥದ್ದು, ವ್ಯಕ್ತಿಯ ಅಥವಾ ವಸ್ತುವಿನ ಗುಣವನ್ನು ತಿಳಿಸುವಂಥದ್ದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂದರೆ ಗುಣವಾಚಕ ವಿಶೇಷಣ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಹಿ ಈಸ್ ಅ ಬ್ರೇವ್ ಬಾಯ್. ಇಲ್ಲಿ ಬಾಯ್ ಅನ್ನುವಂಥ ಒಬ್ಬ ಹುಡುಗನ ವಿಶೇಷತೆಯನ್ನು ಅಥವಾ ಅವನ ತನ್ನ ಗುಣವನ್ನು ತಿಳಿಸುವಂಥದ್ದು ಧೈರ್ಯಶಾಲಿ ಅನ್ನುವಂಥದ್ದು. ಇಲ್ಲಿ ಬ್ರೇವ್ ಅಂದರೆ ಧೈರ್ಯಶಾಲಿ, ಅವತನ ಧೈರ್ಯದ ಬಗ್ಗೆ ಇಲ್ಲಿ ಮಾತನಾಡೋದ್ರಿಂದ ಇಲ್ಲಿ ಬ್ರೇವ್ ಅನ್ನುವಂಥದ್ದಾಗಲಿ ಅಥವಾ ಧೈರ್ಯ ಅನ್ನುವಂಥದ್ದಾಗಲಿ ಏನಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ. ಆ ಅಡ್ಜೆಕ್ಟಿವಲ್ಲಿ ಯಾವ ಅಡ್ಜೆಕ್ಟಿವ್ ಆಗುತ್ತೆ ಅಂದರೆ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಗುಣವಾಚಕ ವಿಶೇಷಣ ಅಂತ ಆಗುತ್ತಾ. ಇನ್ನು ನೆಕ್ಸ್ಟ್ ಎಕ್ಸಾಂಪಲನ್ನು ಗಮನಿಸೋದಾದರೆ, ಸಿ ಈಸ್ ಅ ಕೈಂಡ್ ವುಮನ್, ಅವಳು ದಯಾಳು ಮಹಿಳೆ ಅಂತ ನಾವು ಕರಿತೀವಿ. ಇಲ್ಲಿ ಕೈಂಡ್ ಅನ್ನುವಂಥದ್ದು ಏನಾಗುತ್ತಾ, ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಆಗುತ್ತಾ. ಇನ್ನು ನೆಕ್ಸ್ಟ್ ಕೈಂಡ್ ಆಫ್ ಅಡ್ಜೆಕ್ಟಿವನ್ನು ಗಮನಿಸೋದಾದರೆ, ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂದರೆ ಪ್ರಮಾಣವಾಚಕ ವಿಶೇಷಣ ಅಂತ ಕರಿತೀವಿ ನಾವು ಇದನ್ನು. ಹೀಗಂದರೆ ಇಟ್ ಶೋಸ್ ಅ ಕ್ವಾಂಟಿಟಿ ಆಫ್ ಸಮಥಿಂಗ್, ಒಂದು ವಸ್ತುವಿನ ಪ್ರಮಾಣವನ್ನು ಸೂಚಿಸುವಂಥ, ಒಂದು ವಸ್ತುವಿನ ಪ್ರಮಾಣವನ್ನು ಸೂಚಿಸುವ ತಿಳಿಸುವಂತಹ ಪದಕ್ಕೆ ನಾವು ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ತಿಳಿಸ್ಬೇಕು ಅಂತಂದರೆ, ಐ ಹ್ಯಾವ್ ಅ ಸಮ್ ವಾಟರ್. ಇಲ್ಲಿ ಸ್ವಲ್ಪ ಅಥವಾ ಸಮ್ ಅನ್ನುವಂಥದ್ದು ಕ್ವಾಂಟಿಟಿ ಪ್ರಮಾಣವನ್ನು ಸೂಚಿಸುವಂಥ ಪದ ಆಗಿರೋದ್ರಿಂದ ಇಲ್ಲಿ ಸಮ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಗುತ್ತೆ. ಯಾವ ಅಡ್ಜೆಕ್ಟಿವ್ ಆಗುತ್ತೆ ಅಂದರೆ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಆಗುತ್ತಾ. ಇನ್ನು ನೆಕ್ಸ್ಟ್, ಸಿ ಹ್ಯಾಸ್ ಅ ಲಿಟಲ್ ಮನಿ, ಅವಳ ಬಳಿ ಸ್ವಲ್ಪ ಹಣವಿದೆ. ಇಲ್ಲಿ ಲಿಟಲ್ ಅನ್ನುವಂಥದ್ದು ಸ್ವಲ್ಪವನ್ನು ಅನ್ನುವಂಥದ್ದು ಸೂಚಿಸೋದ್ರಿಂದ ಇಲ್ಲಿ ಸ್ವಲ್ಪ ಅಥವಾ ಲಿಟಲ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿಯನ್ನು ತಿಳಿಸುತ್ತಾ. ಇನ್ನು ನೆಕ್ಸ್ಟ್ ಕೈಂಡ್ ಆಫ್ ಅಡ್ಜೆಕ್ಟಿವನ್ನು ನೋಡೋದಾದರೆ, ಅಡ್ಜೆಕ್ಟಿವ್ ಆಫ್ ನಂಬರ್ ಸಂಖ್ಯಾವಾಚಕ ವಿಶೇಷಣ ಅಂತ ನಾವು ಇದನ್ನು ಕರಿತೀವಿ. ಇಟ್ಸ್ ಎ ಶೋಸ್ ದ ನಂಬರ್ ಆಫ್ ಅ ಪರ್ಸನ್ ಆರ್ ಥಿಂಗ್ಸ್, ವ್ಯಕ್ತಿಯ ಸಂಖ್ಯೆಗಳನ್ನು ಅಥವಾ ವಸ್ತುವಿನ ಸಂಖ್ಯೆಯನ್ನು ಸೂಚಿಸುವಂತಹ ಪದಕ್ಕೆ ಇಲ್ಲಿ ಅಡ್ಜೆಕ್ಟಿವ್ ಆಫ್ ನಂಬರ್ ಅಂತ ಕರಿತೀವಿ, ಸಂಖ್ಯಾವಾಚಕ ವಿಶೇಷಣ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಐ ಹ್ಯಾವ್ ಅ 2 ಪೆನ್ಸ್. ಇಲ್ಲಿ ಪೆನ್ ಅನ್ನುವಂಥದ್ದು ವಸ್ತುವನ್ನು ಸೂಚಿಸುವಂಥದ್ದು. ನನ್ನ ಬಳಿ 2 ಪೆನ್ನುಗಳಿವೆ. ಇಲ್ಲಿ 2 ಅಥವಾ 2 ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಫ್ ನಂಬರ್ ಆಗುತ್ತಾ. ದೇರ್ ಆರ್ 5 ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್, ತರಗತಿಯಲ್ಲಿ 5 ಜನ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ 5 ಅನ್ನುವಂಥದ್ದು ಒಂದು ನಂಬರನ್ನು ಸೂಚಿಸೋದ್ರಿಂದ, ಸಂಖ್ಯೆಯನ್ನು ಸೂಚಿಸೋದ್ರಿಂದ ಇಲ್ಲಿ 5 ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಫ್ ನಂಬರ್ ಆಗುತ್ತಾ. ಇದಿಷ್ಟು ಅಡ್ಜೆಕ್ಟಿವ್ ಸಂಬಂಧಿಸಿದ ಹಾಗೆ ವಾಟ್ ಈಸ್ ಅಡ್ಜೆಕ್ಟಿವ್ ಆ್ಯಂಡ್ ಕೈಂಡ್ ಆಫ್ ಅಡ್ಜೆಕ್ಟಿವ್ಗಳನ್ನ ಇವತ್ತಿನ ತರಗತಿಯಲ್ಲಿ ಗಮನಿಸಿದ್ವಿ. ಒಟ್ಟಾರೆಯಾಗಿ ನಿಮಗೆ ತಿಳಿಸಬೇಕು ಅಂತಂದರೆ, ಅಡ್ಜೆಕ್ಟಿವ್ ಅಂತಂದರೆ ನಾಮಪದ ಮತ್ತು ಸರ್ವನಾಮಪದದ ವಿಶೇಷತೆಯನ್ನು, ಕೇವಲ ನಾಮಪದ ಮತ್ತು ಸರ್ವನಾಮಪದದ ವಿಶೇಷತೆಯನ್ನು ತಿಳಿಸುವಂಥ ಪದ. ಈ ಮುಂದೆ ಹೋಗ್ತಾ ಹೋಗ್ತಾ ಎಡವರ್ಬ್ ಅಂತ ಒಂದು ಬರುತ್ತೆ. ಎಡವರ್ಬ್ ಅಂತಂದರೆ ಅದು ಕ್ರಿಯಾಪದದ ವಿಶೇಷತೆಯನ್ನು ತಿಳಿಸುವಂಥ ಪದ.
ಅಡ್ಜೆಕ್ಟಿವ್ ಎಡ್ವರ್ಬ್ ಭಾಳ ಜನ ಕನ್ಫ್ಯೂಸ್ ಆಗ್ತಾರೆ. ಇಲ್ಲಿ ಅಡ್ಜೆಕ್ಟಿವ್ ಅಂತಂದ್ರೆ ಭಾಳ ಸರಳವಾಗಿ ಅರ್ಥ ಮಾಡ್ಕೊಳ್ರಿ. ಅಡ್ಜೆಕ್ಟಿವ್ ಅಂತಂದರೆ ನಾಮಪದ ಮತ್ತು ಸರ್ವನಾಮ ಪದದ ವಿಶೇಷತೆಯನ್ನು ತಿಳಿಸುವಂತಹ ಪದವಾಗಿದೆ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಅಡ್ಜೆಕ್ಟಿವ್ ಮತ್ತು ಕೈಂಡ್ಸ್ ಆಫ್ ಅಡ್ಜೆಕ್ಟಿವನ್ನು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ವರ್ಬ್ ಮತ್ತು ಎಡ್ವರ್ಬ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.